ಪ್ರೀತಿಯ ವೀಕ್ಷಕರೇ, ಏನು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೋ ಇವರ ಪ್ರಮಾಣ ಪತ್ರಗಳ ನೈಜತೆಯನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು. ಆದ್ರೆ ಮತ್ತೊಮ್ಮೆ ಈಗ SOP ಯನ್ನ ಬಿಡುಗಡೆ ಮಾಡಿದ್ದಾರೆ. ಈ SOP ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೊಂದಿದೆ. ಜೊತೆಗೆ ಯಾರಾದ್ರೂ ಫೇಕ್ PhD, MPhil ಅಥವಾ ಯಾವುದೇ ಫೇಕ್ ಡಿಗ್ರಿ ಪ್ರಮಾಣ ಪತ್ರಗಳನ್ನ ಪಡ್ಕೊಂಡಿದ್ರೆ ಈ ಒಂದು SOP ಇಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಅಂತಹ ಕಟ್ಟುನಿಟ್ಟಿನ SOP ಯನ್ನ ಈಗ ಜಾರಿಗೊಳಿಸಲಾಗಿದೆ. ಅದರ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಇಂದ ಕೊನೆವರೆಗೆ ನೀಟ್ ಆಗಿ ಸ್ಕಿಪ್ ಮಾಡದೇನೆ ಕೇಳಿಸ್ಕೊಳ್ಳಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರೀತಿ ವೀಕ್ಷಕರೇ, ಕಾಲೇಜು ಶಿಕ್ಷಣ ಇಲಾಖೆ 17/2/2026ರಂದು ಈ SOP ಯನ್ನ ಬಿಡುಗಡೆ ಮಾಡಿದೆ. 2025-26ನೇ ಸಾಲಿನಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರು ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆಯಾಗಿದ್ದಾರೋ, ಜೊತೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೋ ಎಲ್ಲರಿಗೂ ಕೂಡ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು, NET, SLET, KCET, PhD, MPhil, ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ ಹಾಗೂ ಸೇವಾ ಪ್ರಮಾಣ ಪತ್ರ ಇವೆಲ್ಲವುಗಳ ನೈಜತೆಯನ್ನ ನೋಡಿ ಕಡ್ಡಾಯವಾಗಿ ವರದಿಯನ್ನ DC ಗೆ ಸಲ್ಲಿಸಬೇಕು ಅಂತ ಹೇಳಿ 8/12/2025ರಲ್ಲೇ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಅದರಂತೆ ಒಂದಷ್ಟು ನೈಜತೆ ಪ್ರಮಾಣ ಪತ್ರಗಳು ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ತರಿಸಿಕೊಳ್ಳಲಾಗಿದೆ. ಆದ್ರೆ ಅಲ್ಲಲ್ಲಿ ಮತ್ತೆ ಕೆಲವು ಅನುಮಾನಾಸ್ಪದ ಪ್ರಶ್ನೆಗಳು ಹೇಳ್ತಾ ಇರೋದ್ರಿಂದ ಕಾಲೇಜು ಶಿಕ್ಷಣ ಇಲಾಖೆ ಒಂದು SOP ಯನ್ನೇ ಬಿಡುಗಡೆ ಮಾಡಿದೆ. ಅದು ಈ ರೀತಿ ಇದೆ, ನೋಡೋಣ ಬನ್ನಿ. ನಂಬರ್ 1 ನಲ್ಲಿ ಸ್ನಾತಕೋತ್ತರ, MPhil ಮತ್ತು PhD ಪದವಿ ಪ್ರಮಾಣ ಪತ್ರಗಳು ಎಂಬುದಾಗಿ ಹೇಳಿದ್ದಾರೆ. ಅತಿಥಿ ಉಪನ್ಯಾಸಕರ ಶೈಕ್ಷಣಿಕ ಅರ್ಹತೆಗಳಾದ ಸ್ನಾತಕೋತ್ತರ ಪದವಿ, MPhil ಪದವಿ ಮತ್ತು PhD ಪದವಿ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನೆಗಾಗಿ ಪ್ರತಿಯೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಈ ಕೆಳಗಿನ ಕಾರ್ಯವಿಧಾನವನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. ಅದರಲ್ಲಿ ಪರಿಶೀಲನಾ ಸಮಿತಿಯನ್ನ ರಚನೆ ಮಾಡಬೇಕು. ಆ ಸಮಿತಿಯಲ್ಲಿ ಪ್ರಾಂಶುಪಾಲರು ಅಧ್ಯಕ್ಷರಾಗಿರ್ತಾರೆ, ಎಲ್ಲಾ ವಿಭಾಗದ HODಗಳು ಸದಸ್ಯರಾಗಿರ್ತಾರೆ ಎಂಬುದಾಗಿ ಹೇಳಲಾಗಿದೆ. ಈ ಸಮಿತಿ ಪ್ರಾಥಮಿಕ ಪರಿಶೀಲನೆ ಮತ್ತು ಪಾವತಿಯನ್ನ ಚೆಕ್ ಮಾಡಬೇಕಂತೆ. ಹೇಗೆ? ಪದವಿ ಪ್ರಮಾಣ ಪತ್ರವು UGC ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀಡಲ್ಪಟ್ಟಿದೆಯೇ ಎಂಬುದನ್ನು ಪ್ರಾಂಶುಪಾಲರು ಖಚಿತಪಡಿಸಿಕೊಳ್ಳಬೇಕು. ನಂತರದಲ್ಲಿ ಸ್ನಾತಕೋತ್ತರ ಪದವಿ, MPhil ಪದವಿ, PhD ಪದವಿ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನೆ ಸಂಬಂಧ ವಿಶ್ವವಿದ್ಯಾಲಯಗಳ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಪರಿಶೀಲನಾ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು, ಅದು ಆನ್ಲೈನ್ ಆಗ್ಬೋದು, ಇಮೇಲ್ ಆಗ್ಬೋದು ಅಥವಾ ಪತ್ರ ವ್ಯವಹಾರ ಆಗ್ಬೋದು, ಇದನ್ನ ನೀಟಾಗಿ ತಿಳ್ಕೋಬೇಕು. ನಂತರದಲ್ಲಿ ನಿಗದಿತ ಪರಿಶೀಲನಾ ಶುಲ್ಕ ಪಾವತಿಸುವುದಿದ್ದಲ್ಲಿ ಅತಿಥಿ ಉಪನ್ಯಾಸಕರಿಂದ ಸಂಗ್ರಹಿಸಬೇಕು. ನೆಕ್ಸ್ಟ್ ಒಂದು ನೋಟನ್ನ ಕೊಟ್ಬಿಡ್ತಾರೆ. ಶುಲ್ಕ ಪಾವತಿ ಅಥವಾ ವಿಶ್ವವಿದ್ಯಾಲಯದೊಂದಿಗಿನ ಯಾವುದೇ ಪತ್ರ ವ್ಯವಹಾರದಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇರವಾಗಿ ತೊಡಗಿಸಿಕೊಳ್ಳಬಾರದು. ಇದನ್ನ ನೋಟ್ ಆಗಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೈಜತೆ ಪ್ರಮಾಣ ಪತ್ರ ಬಂದ್ಮೇಲೂ ಕೂಡ ಒಂದಷ್ಟು ಅನುಮಾನಗಳ ಸುಳಿ ಬರ್ತಾನೇ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನ ನೋಟಲ್ಲಿ ಕೊಟ್ಟು ಬಹಳ ಜವಾಬ್ದಾರಿಯನ್ನ ವಹಿಸತಕ್ಕದ್ದು ಎಂಬುದಾಗಿ ಹೇಳಲಾಗಿದೆ. ಇನ್ನು ವರದಿ ನಿರ್ವಹಣೆಯನ್ನ ಹೇಗ್ ಮಾಡೋದು ಹೇಳ್ತಾರೆ. ಅತಿಥಿ ಉಪನ್ಯಾಸಕರ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯಗಳಿಂದ ವರದಿಗಳು ಬಂದ ನಂತರ ಕಾಲೇಜು ಮಟ್ಟದ ಸಮಿತಿಯು ವರದಿಯ ಸ್ವರೂಪಕ್ಕೆ ಅನುಗುಣವಾಗಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದನೇದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು. ವಿಶ್ವವಿದ್ಯಾಲಯಗಳಿಗೆ ನಡೆಸಲಾದ ಪತ್ರ ವ್ಯವಹಾರಗಳ ಬಗ್ಗೆ ಹಾಗೂ ಸ್ವೀಕರಿಸಲಾದ ಎಲ್ಲಾ ಪರಿಶೀಲನಾ ವರದಿಗಳನ್ನು ಅತ್ಯಂತ ಗೌಪ್ಯವಾಗಿಡಬೇಕು ಮತ್ತು ಇವುಗಳನ್ನು ಬಹಿರಂಗಪಡಿಸುವಂತಿಲ್ಲ. ನೈಜತೆ ವರದಿಯನ್ನು ಪಡೆಯುವ ಬಗ್ಗೆ ವಿಶ್ವವಿದ್ಯಾಲಯಗಳು ಅಥವಾ ಸಂಸ್ಥೆಗಳೊಂದಿಗೆ ಫಾಲೋ ಅಪ್ ಮಾಡಿ ನೈಜತೆ ವರದಿಯನ್ನು ತಂದುಕೊಡುವಂತೆ ಅತಿಥಿ ಉಪನ್ಯಾಸಕರಿಗೆ ಸೂಚಿಸುವಂತಿಲ್ಲ. ನಕಲಿ ಅಥವಾ ಅಮಾನ್ಯ ವರದಿಗಳು. ಒಂದು ವೇಳೆ ವಿಶ್ವವಿದ್ಯಾಲಯ ನೀಡಿದ ಪದವಿಯು ನಕಲಿ ಅಥವಾ ಅಮಾನ್ಯ ಎಂದು ವರದಿಯಾದಲ್ಲಿ ಅಂತಹ ಮಾಹಿತಿಯನ್ನು ತಕ್ಷಣವೇ EMIS ನಲ್ಲಿ ಅಪ್ಲೋಡ್ ಮಾಡುವುದು ಹಾಗೂ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರನ್ನು ತಕ್ಷಣವೇ ಸೇವೆಯಿಂದ ಬಿಡುಗಡೆಗೊಳಿಸುವುದು ಹಾಗೂ ವರದಿಯನ್ನು ಕೇಂದ್ರ ಕಚೇರಿಗೆ ಸಲ್ಲಿಸುವುದು. ನಂತರದಲ್ಲಿ ಅಧಿಕೃತ ಅಥವಾ ಮಾನ್ಯ ಎಂಬ ವರದಿಗಳು ಬಂದರೆ ಪದವಿ ಪ್ರಮಾಣ ಪತ್ರವು ಅಧಿಕೃತವಾಗಿದೆ ಅಥವಾ ನೈಜವಾಗಿದೆ ಎಂದು ವಿಶ್ವವಿದ್ಯಾಲಯವು ದೃಢೀಕರಿಸಿದರೆ ಆ ಮಾಹಿತಿಯನ್ನು ಸಹ
EMIS ನಲ್ಲಿ ದಾಖಲಿಸಬೇಕು. ಅದರಲ್ಲೂ ಕೂಡ ಬೋಲ್ಡ್ ಮಾಡಿದ್ದಾರೆ ಈ ಪಾಯಿಂಟ್ ಅನ್ನ. ವಿಶ್ವವಿದ್ಯಾಲಯದಿಂದ ಅಧಿಕೃತ J9 ಎಂಬ ವರದಿ ಬಂದಿದ್ದರೂ ಸಹ ಆ ಪ್ರಮಾಣ ಪತ್ರದ ನೈಜತೆಯ ಬಗ್ಗೆ ಸಂದೇಹ ಅಥವಾ ಆಕ್ಷೇಪಣೆ ಅಥವಾ ದೂರುಗಳು ಸಲ್ಲಿಕೆಯಾದಾಗ ನಡೆಸಬೇಕಾದ ವಿವರವಾದ ತಪಾಸಣೆ ಪ್ರಕ್ರಿಯೆಯನ್ನು ಇಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ. ಅದರಲ್ಲೇನು, ಸಂದೇಹಾಸ್ಪದ ಪ್ರಕರಣಗಳ ನಿರ್ವಹಣೆ ಹೇಗ್ ಮಾಡೋದು, ವಿಶ್ವವಿದ್ಯಾಲಯದಿಂದ ಅಧಿಕೃತ ಎಂಬ ವರದಿ ಬಂದಿದ್ದರೂ ಸಹ ಆ ಪ್ರಮಾಣ ಪತ್ರದ ನೈಜತೆಯ ಬಗ್ಗೆ ಸಂಶಯವಿದ್ದರೆ ಅಥವಾ ಆಕ್ಷೇಪಗಳು ವ್ಯಕ್ತವಾದರೆ ಸಮಿತಿಯು ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕು. ಏನದು? PhD ಪದವಿಯ ಪರಿಶೀಲನಾ ವಿವರ. PhD ಪದವಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಹೇಗ್ ನಡೆಸೋದು ಅದನ್ನ ಇಲ್ಲಿ ಹೇಳಲಾಗಿದೆ. ನೋಡೋಣ ಬನ್ನಿ. ಕೇವಲ ಪದವಿ ಪ್ರಮಾಣ ಪತ್ರವನ್ನು ಮಾತ್ರ ಅವಲಂಬಿಸದೆ PhD ಸಂಶೋಧನೆಯ ಪೂರ್ಣ ಪ್ರಮಾಣವನ್ನು ಈ ಕೆಳಗಿನ ದಾಖಲೆಗಳ ಮೂಲಕ ಮರುಪರಿಶೀಲಿಸಬೇಕು. ಮೊದಲನೇದಾಗಿ PhD ಪ್ರವೇಶ ಮತ್ತು ನೋಂದಣಿ, ಅಭ್ಯರ್ಥಿಯ PhD ಪ್ರವೇಶ ಪ್ರತಿ ಅಡ್ಮಿಷನ್ ಕಾಪಿ ಮತ್ತು ಅಧಿಕೃತ ನೋಂದಣಿ ಪ್ರತಿ ರಿಜಿಸ್ಟ್ರೇಷನ್ ಕಾಪಿ, ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆ, ಸಂಶೋಧನಾ ಮಾರ್ಗದರ್ಶಕರ ರಿಸರ್ಚ್ ಗೈಡ್ ಆರ್ ಸೂಪರ್ವೈಸರ್ ನೇಮಕಾತಿ ಆದೇಶ ಮತ್ತು ಸಂಶೋಧನಾ ಸಲಹಾ ಸಮಿತಿಯ ರಚನೆಯ ಆದೇಶ. ನಂತರದಲ್ಲಿ ಶೈಕ್ಷಣಿಕ ಪ್ರಗತಿ, ಕೋರ್ಸ್ ವರ್ಕ್ ಪೂರ್ಣಗೊಳಿಸಿದ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಹಾಗೂ ನಿಯಮಿತವಾಗಿ ಸಲ್ಲಿಸಲಾದ ಅರ್ಧ ವಾರ್ಷಿಕ ಪ್ರಗತಿ ವರದಿಗಳು. ನಂತರದಲ್ಲಿ ಸಂಶೋಧನಾ ಫಲಿತಾಂಶ, ಪ್ರಕಟಿತ ಸಂಶೋಧನಾ ಲೇಖನಗಳು, ರಿಸರ್ಚ್ ಪಬ್ಲಿಕೇಶನ್ಸ್ ಮತ್ತು ಸಿದ್ಧಪಡಿಸಲಾದ ಮಹಾಪ್ರಬಂಧದ PH ಥೀಸಿಸ್ ಹಾರ್ಡ್ ಕಾಪಿ. ಅಂತಿಮ ಹಂತ ಬಹಿರಂಗ ಮೌಖಿಕ ಪರೀಕ್ಷೆಯ ಪಬ್ಲಿಕ್ ವೈವಾ ಆರ್ ಓಪನ್ ಡಿಫೆನ್ಸ್. ಅಧಿಸೂಚನೆ ಮತ್ತು ವಿಶ್ವವಿದ್ಯಾಲಯ ಹೊರಡಿಸಿದ PhD ಪದವಿ ಪ್ರಕಟಣೆಯ ನೋಟಿಫಿಕೇಶನ್. ಪ್ರೀತೋಕ್ಷಕರೇ, PhDಗೆ ರಿಜಿಸ್ಟ್ರಾರ್ಥವಿಂದ ವೈವೋವರೆಗೆ ಏನೆಲ್ಲ ಪ್ರಗತಿಗಳು ನಡೀತಾವೋ ಅದರ ಡೀಟೇಲ್ಸ್ ನ ಕೇಳಲಾಗಿದೆ. ಪ್ರತಿಯೊಂದು ಕೂಡ ಯೂನಿವರ್ಸಿಟಿಯಿಂದ ಆದಂತ ಒಂದು ನೋಟಿಫಿಕೇಶನ್ ಆಗ್ಬೋದು ಅಥವಾ ಸುತ್ತೋಲೆಗಳಾಗ್ಬೋದು ಅಥವಾ ಒಂದು ಅಪ್ಲಿಕೇಶನ್ಸ್ ಗಳಾಗ್ಬೋದು. ಇವನ್ನೇ ಕೇಳಿರೋದ್ರಿಂದ ಕಂಪ್ಲೀಟ್ ಒದಗಿಸಬೇಕಾಗಿರೋದ್ರಿಂದ ಯಾರಾದ್ರೂ ಫೇಕ್ ಅಂತ ತೆಗೆದುಕೊಂಡಿದ್ರೆ ಇವೆಲ್ಲವನ್ನ ಮಾಡೋದು ಸಾಧ್ಯವಿಲ್ಲ. ಆ ದಿಸೆಯಿಂದಾಗಿ ಅವುಗಳನ್ನ ಕೇಳಿದೆ. ಒಂದು ವೇಳೆ ಫೇಕ್ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಇವುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರದಲ್ಲಿ MPhil ಅಥವಾ ಸ್ನಾತಕೋತ್ತರ ಪದವಿ ಪರಿಶೀಲನೆ. ಈ ಪದವಿಗಳಿಗೆ ಸಂಬಂಧಿಸಿದಂತೆ ಸಮಿತಿಯು ಈ ಕೆಳಗಿನವುಗಳನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಒಂದನೇದು ಅಂಕಪಟ್ಟಿಗಳು. ಎಲ್ಲಾ ಸೆಮಿಸ್ಟರ್ ಅಂಕಪಟ್ಟಿಗಳನ್ನ ನೋಡ್ಬೇಕು ಅಂತ ಹೇಳಿದೆ. ಪದವಿ ಪ್ರಮಾಣ ಪತ್ರ, ಮೂಲ ಪದವಿ ಪ್ರಮಾಣ ಪತ್ರ ಮತ್ತು ವಿಶ್ವವಿದ್ಯಾಲಯ ನೀಡಿದ ನೈಜತೆ ದೃಢೀಕರಣ ಪತ್ರ. ಇಲ್ಲಿ ಕೇಳಲಾಗಿದೆ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ಅನ್ನ ನೀಟಾಗಿ ನೋಡ್ಬೇಕಾಗತ್ತೆ ಅಂತ ಹೇಳಿ. ನಂತರದಲ್ಲಿ ಮೂಲ ಪದವಿ ಪ್ರಮಾಣ ಪತ್ರವನ್ನು ಕೂಡ ನೋಡ್ಬೇಕು. ಜೊತೆಗೆ ಆ ಪದವಿ ಪ್ರಮಾಣ ಪತ್ರಕ್ಕೆ ನೈಜತೆ ಪ್ರಮಾಣ ಪತ್ರ ಬಂದಿದೆಯಲ್ಲ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಎಂಬುದಾಗಿ ಹೇಳಲಾಗಿದೆ. ಇನ್ನು ಕಾಲೇಜು ಮಟ್ಟದ ಅಂತಿಮ ವರದಿ ಸಿದ್ಧಪಡಿಸುವಿಕೆ. ಮೇಲಿನ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಪ್ರಮಾಣ ಪತ್ರ ಪರಿಶೀಲನಾ ಸಮಿತಿಯು ತನ್ನದೇ ಆದ ಕಾಲೇಜು ಮಟ್ಟದ ಪರಿಶೀಲನಾ ವರದಿಯನ್ನು ಸಿದ್ಧಪಡಿಸಬೇಕು. ಈ ಹಂತದಲ್ಲಿ ಪದವಿಯು ನಕಲಿ ಅಥವಾ ಅಮಾನ್ಯ ಎಂದು ಸಾಬೀತಾದರೆ ಸಮಿತಿಯು ತನ್ನ ಸಂಶೋಧನೆಗಳನ್ನು ವರದಿಯಲ್ಲಿ ದಾಖಲಿಸಿ ಅಭ್ಯರ್ಥಿಗಳನ್ನು ಬಿಡುಗಡೆಗೊಳಿಸಿ ವರದಿಯನ್ನು EMIS ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಅತಿಥಿ ಉಪನ್ಯಾಸಕರು ಕಾಲೇಜು ಮಟ್ಟದ ಸಮಿತಿಯ ನಿರ್ಧಾರವನ್ನು ಪ್ರಶ್ನಿಸಿದರೆ ಅಥವಾ ಆಕ್ಷೇಪಿಸಿದರೆ ಅಂತಹ ಪ್ರಕರಣಗಳನ್ನು ಕೇಂದ್ರ ಕಚೇರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಈ ಕೆಳಗಿನಂತಿದೆ. ಫೇಕ್ ಅಥವಾ ಅಮಾನ್ಯ ಅಂತ ಏನಾದ್ರೂ ಸಾಬೀತಾದರೆ ಅಂತಹ ಒಂದು ಪ್ರಕರಣವನ್ನ ಯಾರಾದ್ರೂ ಆಕ್ಷೇಪಿಸಿದರೆ ಅಥವಾ ಅದೇ ವ್ಯಕ್ತಿ ಆಕ್ಷೇಪ ಮಾಡಿದರೆ ಅಥವಾ ಪ್ರಶ್ನಿಸಿದರೆ ಅದನ್ನ ಮುಂದಿನ ಕ್ರಮಕ್ಕಾಗಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಅದರ SOP ಈ ತರ ಇದೆ ಎಂಬುದಾಗಿ ಹೇಳಲಾಗಿದೆ. ಬನ್ನಿ ಅದನ್ನ ಈಗ ನೋಡೋಣ. ಪ್ರಕರಣದ ವರ್ಗಾವಣೆ. ಸಮಿತಿಯ ವರದಿಯನ್ನು ಸಂಬಂಧಿಸಿದ ಅತಿಥಿ ಉಪನ್ಯಾಸಕರು ಪ್ರಶ್ನಿಸಿದರೆ ಆಕ್ಷೇಪಿಸಿದರೆ ಅಂತಹ ಪ್ರಕರಣವನ್ನು ಮಾತ್ರ ಹೆಚ್ಚಿನ ತನಿಖೆಗಾಗಿ ಕೇಂದ್ರ ಕಚೇರಿಗೆ ಕಳಿಸಿಕೊಡಬೇಕು. ಕೇಂದ್ರ ಕಚೇರಿಗೆ ಸಲ್ಲಿಸಬೇಕಾದ ದಾಖಲೆಗಳು. ಅದರಲ್ಲಿ ಒಂದನೇದಾಗಿ ಮೇಲೆ ತಿಳಿಸಿದ ಎಲ್ಲಾ ಸಂಬಂಧಿತ ಶೈಕ್ಷಣಿಕ ದಾಖಲೆಗಳು, PhD, PG, MPhil ಯಾವುದಕ್ಕೆ ಸಂಬಂಧಪಟ್ಟಿದೆ ಅವುಗಳೆಲ್ಲವನ್ನ ಕಳಿಸ್ಕೊಡ್ಬೇಕು. ಸಮಿತಿಯ ಸಂಶೋಧನೆಗಳನ್ನು ಒಳಗೊಂಡ ಕಾಲೇಜು ಮಟ್ಟದ ಪರಿಶೀಲನಾ ವರದಿ. ಈಗ ಆಲ್ರೆಡಿ ಏನು ಕಾಲೇಜು ಮಟ್ಟದ ಪರಿಶೀಲನಾ ವರದಿ ಬಂದಿದೆಯೋ ಆ ವರದಿಯನ್ನ ಕಳಿಸ್ಕೊಡ್ಬೇಕು. ಇನ್ನು ಫೈನಲ್ ಆಗಿ ಆ ಸಮಿತಿಯ ಸಂಶೋಧನೆ ಅಥವಾ ವರದಿಯ ಆಧಾರದ ಮೇಲೆ ಕೇಂದ್ರ ಕಚೇರಿಯಿಂದ ಸಂಬಂಧಪಟ್ಟ ಕಾಲೇಜಿಗೆ ಸ್ಪಷ್ಟ ನಿರ್ದೇಶಗಳನ್ನು ನೀಡಲಾಗುತ್ತದೆ. ಈ ವಿಷಯದಲ್ಲಿ ಕೇಂದ್ರ ಕಚೇರಿಯ ಅಥವಾ ಆಯುಕ್ತರ ತೀರ್ಮಾನವೇ ಅಂತಿಮವಾಗಿರುತ್ತದೆ.
ಇಂತಹ ಕೇಸ್ ಇದ್ದಾಗ ಕೇಂದ್ರ ಕಚೇರಿಗೆ ಅದು ಹೋದ್ರೆ ಕೇಂದ್ರ ಕಚೇರಿಯಿಂದ ಬಂದಂತ ಏನು ತೀರ್ಮಾನ ಇರುತ್ತೋ ಅದೇ ಅಂತಿಮ ಆಗಿರುತ್ತದೆ. ಯಾರೂ ಮತ್ತೇನು ಪ್ರಶ್ನೆ ಮಾಡುವ ಹಾಗಿಲ್ಲ ಎಂಬುದಾಗಿ ಹೇಳಲಾಗಿದೆ. ಇನ್ನು ನೋಡಲ್ ಅಧಿಕಾರಿ ಅತಿಥಿ ಉಪನ್ಯಾಸಕರ ಅಂಕಪಟ್ಟಿಗಳು ಅಥವಾ ಪ್ರಮಾಣ ಪತ್ರಗಳು ಹಾಗೂ ನೈಜತೆ ವರದಿಗಳ ಸಂಬಂಧ ಕೇಂದ್ರ ಕಚೇರಿಯಲ್ಲಿ ಉಪನಿರ್ದೇಶಕರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಪ್ರತಿ ಮಂಗಳವಾರ ಅಪರಾಹ್ನ ಮಧ್ಯಾಹ್ನ ಸಂಪರ್ಕಿಸಬಹುದಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಇನ್ನು ನೆಟ್ ಅಥವಾ ಕೆಸೆಟ್ ಪ್ರಮಾಣ ಪತ್ರಗಳ ನೈಜತೆ ಬಗ್ಗೆ ಎಸ್ಒಪಿಯನ್ನ ನೋಡೋಣ. ಒಂದನೇದಾಗಿ ಪರಿಶೀಲನಾ ಏಜೆನ್ಸಿಗಳ ಗುರುತಿಸುವಿಕೆ. ಪ್ರಮಾಣ ಪತ್ರದ ಪ್ರಕಾರವನ್ನು ಆಧರಿಸಿ ಸಂಬಂಧಪಟ್ಟ ಸಂಸ್ಥೆಗಳೊಂದಿಗೆ ಪತ್ರ ವ್ಯವಹಾರ ನಡೆಸಬೇಕು ಎಂಬುದಾಗಿ ಹೇಳಲಾಗಿದೆ. ಎನ್ಇಟಿಗೆ ಸಂಬಂಧಪಟ್ಟಂತೆ ಇವುಗಳ ನೈಜತೆ ಪರಿಶೀಲನೆಗಾಗಿ ಯುಜಿಸಿ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಲಭ್ಯವಿರುವ ವರ್ಷಗಳ ಪ್ರಮಾಣ ಪತ್ರಗಳ ನೈಜತೆ ವರದಿಯನ್ನು ಪಡೆದುಕೊಳ್ಳಬಹುದು, ಅಥವಾ ಪ್ರಮಾಣ ಪತ್ರದಲ್ಲಿ ಲಭ್ಯವಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಆನ್ಲೈನ್ ನಲ್ಲಿ ತಕ್ಷಣವೇ ಅಧಿಕೃತ ಪರಿಶೀಲನೆಯನ್ನು ನಡೆಸಿ ನೈಜತೆಯನ್ನು ಖಚಿತಪಡಿಸಿಕೊಳ್ಳುವುದು. ನಂತರದಲ್ಲಿ ಒಂದು ವೇಳೆ ಕೆಲವು ವರ್ಷಗಳ ಪ್ರಮಾಣ ಪತ್ರಗಳು ಯುಜಿಸಿ ಅಧಿಕೃತ ವೆಬ್ಸೈಟ್ ನಲ್ಲಿ ಪರಿಶೀಲನೆಗೆ ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಪ್ರಮಾಣ ಪತ್ರಗಳ ಬಗ್ಗೆ ನವದೆಹಲಿಯ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಥವಾ ಸಂಬಂಧಪಟ್ಟ ಯುಜಿಸಿ ಘಟಕವನ್ನು ಸಂಪರ್ಕಿಸಿ ನೈಜತೆಯನ್ನು ಖಚಿತಪಡಿಸಿಕೊಳ್ಳುವುದು. ಎನ್ಇಟಿಯ ಕೆಲವು ಪ್ರಮಾಣ ಪತ್ರಗಳಿಗೆ QR ಕೋಡ್ ಇದೆ, ಕೆಲವು ವೆಬ್ಸೈಟ್ ಅಲ್ಲಿ ನೈಜತೆ ಸಿಗುತ್ತೆ. ಬಹಳ ಹಿಂದಿನ ಎನ್ಇಟಿ ಪ್ರಮಾಣ ಪತ್ರಗಳಿಗೆ ಇವ್ಯಾವು ಲಭ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ದೆಹಲಿಯ ಸಂಬಂಧಪಟ್ಟ ಅಧಿಕೃತ ಇಲಾಖೆಗೆ ಪತ್ರ ವ್ಯವಹಾರಗಳನ್ನ ನಡೆಸಿ ನೈಜತೆ ಬಗ್ಗೆ ತಿಳಿದುಕೊಳ್ಳುವುದು ಎಂಬುದಾಗಿ ಹೇಳಲಾಗಿದೆ. ಇನ್ನು ಕೆಸೆಟ್ ಪ್ರಮಾಣ ಪತ್ರಗಳ ಬಗ್ಗೆ ಹೇಳಲಾಗಿದೆ. ಇವುಗಳ ನೈಜತೆ ಪರಿಶೀಲನೆಗಾಗಿ ಈ ಹಿಂದೆ ಪರೀಕ್ಷೆ ನಡೆಸಿದ ಮೈಸೂರು ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಿ ನೈಜತೆಯನ್ನು ಖಚಿತಪಡಿಸಿಕೊಳ್ಳುವುದು, ಅಥವಾ ಪ್ರಸ್ತುತ ಜವಾಬ್ದಾರಿ ಹೊಂದಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜಾಲತಾಣಕ್ಕೆ ಭೇಟಿ ನೀಡಿ ಪ್ರಮಾಣ ಪತ್ರದಲ್ಲಿ ಲಭ್ಯವಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಆನ್ಲೈನ್ ನಲ್ಲೇ ತಕ್ಷಣವೇ ಅಧಿಕೃತ ಪರಿಶೀಲನೆಯನ್ನು ನಡೆಸಿ ನೈಜತೆಯನ್ನು ಖಚಿತಪಡಿಸಿಕೊಳ್ಳುವುದು. ನಂತರದಲ್ಲಿ ಅರ್ಹತಾ ಪ್ರಮಾಣ ಪತ್ರವು ಅಧಿಕೃತವಾಗಿದೆ ಅಥವಾ ನೈಜವಾಗಿದೆ ಎಂದು ವರದಿಯಾದಲ್ಲಿ ಸದರಿ ಮಾಹಿತಿಯನ್ನು ತಕ್ಷಣವೇ EMIS ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಪ್ರಮಾಣ ಪತ್ರವು ನಕಲಿ ಅಥವಾ ನೈಜವಾಗಿರುವುದಿಲ್ಲ ಎಂದು ವರದಿಯಾದರೆ ಅದನ್ನು ಕೂಡ EMIS ನಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಆ ಅತಿಥಿ ಉಪನ್ಯಾಸಕರನ್ನು ತಕ್ಷಣವೇ ಸೇವೆಯಿಂದ ಬಿಡುಗಡೆಗೊಳಿಸಬೇಕು ಮತ್ತು ಅದನ್ನ ಕೇಂದ್ರ ಕಚೇರಿಗೆ ವರದಿ ಮಾಡಬೇಕು ಎಂಬುದಾಗಿ ಹೇಳಲಾಗಿದೆ. ಮತ್ತು ಒಂದು ಪಾಯಿಂಟ್ ಇದೆ, ಎನ್ಇಟಿ ಕೆಸೆಟ್ ಪ್ರಮಾಣ ಪತ್ರದ ನೈಜತೆ ಈಗಾಗಲೇ ಸ್ವೀಕೃತವಾಗಿದ್ದಲ್ಲಿ ಮತ್ತೆ ಆ ವರದಿಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಲಾಗಿದೆ. ಇನ್ನು ವಿಕಲಚೇತನ ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳ ಬಗ್ಗೆಯೂ ಕೂಡ ನೈಜತೆಯ ಬಗ್ಗೆ ಎಸ್ಒಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನ ಜಿಲ್ಲಾ ಮಟ್ಟದಲ್ಲಿ ಇದರ ನೈಜತೆಯನ್ನ ಪರಿಶೀಲನೆ ಮಾಡಬೇಕು. ಅದಕ್ಕಾಗಿ ವಿಕಲಚೇತನ ಅತಿಥಿ ಉಪನ್ಯಾಸಕರು ಸಲ್ಲಿಸುವ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಕಾಲೇಜಿನ ಪ್ರಾಂಶುಪಾಲರು, ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳು ಅಥವಾ ಜಿಲ್ಲಾ ವೈದ್ಯಕೀಯ ಮಂಡಳಿಗೆ ಸಮುಚಿತ ಮಾರ್ಗದಲ್ಲಿ ಪತ್ರ ವ್ಯವಹಾರ ನಡೆಸಿ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರನ್ನು ನಿಯಮಾನುಸಾರ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ಅಂಗವಿಕಲತೆಯ ಪ್ರಮಾಣ ಪತ್ರ ಕುರಿತು ಅಧಿಕೃತ ವರದಿಯನ್ನು ಸಲ್ಲಿಸುವಂತೆ ಕೋರಬೇಕು. ಆ ವರದಿಯು ಬಂದ ಮೇಲೆ ವೈದ್ಯಕೀಯ ವರದಿಯ ಪ್ರಕಾರ ಅಂಗವಿಕಲತೆಯ ಪ್ರಮಾಣವು 40% ಅಥವಾ ಅದಕ್ಕಿಂತ ಹೆಚ್ಚು ಎಂದು ದೃಢಪಟ್ಟಲ್ಲಿ ಆ ಮಾಹಿತಿಯನ್ನು ತಕ್ಷಣವೇ ಇಲಾಖೆಯ EMIS ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಅಂಗವಿಕಲತೆಯ ಪ್ರಮಾಣವು 40%ಕ್ಕಿಂತ ಕಡಿಮೆ ಎಂದು ವರದಿಯಾದಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ EMIS ಪೋರ್ಟಲ್ ನಲ್ಲಿ ದಾಖಲಿಸಿ ತಪ್ಪು ಮಾಹಿತಿ ನೀಡಿದ ಕಾರಣ ಸದರಿ ಅತಿಥಿ ಉಪನ್ಯಾಸಕರನ್ನು ತಕ್ಷಣವೇ ಸೇವೆಯಿಂದ ಬಿಡುಗಡೆಗೊಳಿಸುವುದು ಮತ್ತು ಕೇಂದ್ರ ಕಚೇರಿಗೆ ವರದಿ ಸಲ್ಲಿಸುವುದು ಎಂಬುದಾಗಿ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರದ ಬಗ್ಗೆನೂ ಕೂಡ ಎಸ್ಒಪಿಯನ್ನು ಹೇಳಲಾಗಿದೆ. ಅತಿಥಿ ಉಪನ್ಯಾಸಕರು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿರುವುದಾಗಿ ಅನುಬಂಧ ಎ ರಲ್ಲಿ ಸಲ್ಲಿಸಿರುವ ಅರ್ಹತಾ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಕಾಲೇಜಿನ ಪ್ರಾಂಶುಪಾಲರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಮುಚಿತ ಮಾರ್ಗದಲ್ಲಿ ಪತ್ರ ವ್ಯವಹಾರ ನಡೆಸಿ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರು ನಿಯಮಾನುಸಾರ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಗೆ ಸೇರಿರುವ ಬಗ್ಗೆ ನಿಯಮಾನುಸಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ ತ್ರಿಸದಸ್ಯ ಸಮಿತಿಯು ನೀಡುವ ಅನುಬಂಧ ಇ ರಲ್ಲಿನ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಕೋರಬೇಕು. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ವರದಿ ಅಥವಾ ಸಿಂಧುತ್ವ ಪ್ರಮಾಣ ಪತ್ರ ಬಂದ ನಂತರದಲ್ಲಿ ಈ ಕೆಳಗಿನಂತೆ ಕ್ರಮವನ್ನು ಕೈಗೊಳ್ಳಬೇಕು. ಅತಿಥಿ ಉಪನ್ಯಾಸಕರು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿರುವುದಾಗಿ
ಅನುಬಂಧ ಈರಲ್ಲಿ ಸಿಂಧುತ್ವ ಪ್ರಮಾಣ ಪತ್ರವು ಸ್ವೀಕೃತವಾದಲ್ಲಿ ಸದರಿ ಮಾಹಿತಿಯನ್ನು ತಕ್ಷಣವೇ ಇಎಂಐಎಸ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಈ ಪ್ರಮಾಣ ಪತ್ರ ಅಮಾನ್ಯ ಎಂದಲ್ಲಿ ಇಎಂಐಎಸ್ ನಲ್ಲಿ ಈ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಸಂಬಂಧಪಟ್ಟ ಅಭ್ಯರ್ಥಿಯನ್ನು ತಕ್ಷಣವೇ ಸೇವೆಯಿಂದ ಬಿಡುಗಡೆಗೊಳಿಸುವುದು ಮತ್ತು ಕೇಂದ್ರ ಕಚೇರಿಗೆ ವರದಿ ನೀಡುವುದು ಎಂಬುದಾಗಿ ಹೇಳಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಅರ್ಹತಾ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಅನುಬಂಧ ಇ ರಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಸ್ವೀಕೃತವಾಗಿದ್ದಲ್ಲಿ ಅಥವಾ ಪಡೆದಿದ್ದಲ್ಲಿ ಮತ್ತೊಮ್ಮೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಇನ್ನು 6ನೇದು ಮತ್ತು ಕೊನೆಯದಾಗಿ ಅತಿಥಿ ಉಪನ್ಯಾಸಕರ ಸೇವಾ ಪ್ರಮಾಣ ಪತ್ರಗಳು. ಇದಕ್ಕೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರು ಈ ಹಿಂದೆ ಸೇವೆ ಸಲ್ಲಿಸಿದ್ದಾಗಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಆಯಾ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಅಧಿಕೃತವಾಗಿ ಪತ್ರ ವ್ಯವಹಾರ ನಡೆಸಿ ಸೇವಾ ಪ್ರಮಾಣ ಪತ್ರಗಳ ನೈಜತೆಯನ್ನು ಕಡ್ಡಾಯವಾಗಿ ದೃಢೀಕರಿಸಿಕೊಳ್ಳಬೇಕು. ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ವರದಿ ಬಂದ ನಂತರ ವರದಿಯ ಸ್ವರೂಪಕ್ಕೆ ಅನುಗುಣವಾಗಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಸೇವಾ ಪ್ರಮಾಣ ಪತ್ರಗಳು ಸರಿಯಾಗಿವೆ ಅಥವಾ ಕ್ರಮಬದ್ಧವಾಗಿವೆ ಎಂದು ವರದಿಯಾದರೆ ಇಎಂಐಎಸ್ ನಲ್ಲಿ ಅಪ್ಲೋಡ್ ಮಾಡುವುದು. ಸೇವಾ ಪ್ರಮಾಣ ಪತ್ರಗಳು ನಕಲಿ ಅಥವಾ ಸರಿ ಇಲ್ಲ ಅಥವಾ ಕ್ರಮಬದ್ಧವಾಗಿಲ್ಲ ಎಂದು ವರದಿಯಾದರೆ ತಕ್ಷಣವೇ ಇಎಂಐಎಸ್ ನಲ್ಲಿ ದಾಖಲಿಸಿ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆಗೊಳಿಸುವುದು ಹಾಗೂ ಕೇಂದ್ರ ಕಚೇರಿಗೆ ಸಲ್ಲಿಸುವುದು. ಪ್ರೀತಿವೀಕ್ಷಕರೇ, ಡಿಸಿಇ ಎಸ್ಒಪಿಯನ್ನ ಬಹಳ ಕ್ರಮಬದ್ಧವಾಗಿ ನೀಡಿದೆ. ಇದು ಪಾಲನೆಯಾದ ಪಕ್ಷದಲ್ಲಿ ಯಾವುದೇ ಫೇಕ್ ಪದವಿ ಪ್ರಮಾಣ ಪತ್ರಗಳು ಉಳ್ಕೊಳ್ಳಿಕ್ಕೆ ಮತ್ತೆ ಯಾವುದೇ ಫೇಕ್ ಪದವಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಸೇವೆಗೆ ಹಾಜರಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳು ಆ ಒಂದು ಕ್ಷೇತ್ರದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಮಾಹಿತಿಗಾಗಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಏನಾದ್ರು ಕೇಳಬೇಕು ಹೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.